ಕೆಎಸ್ಆರ್ಟಿಸಿ ಬಿಎಂಟಿಸಿ ಆಯ್ತು, ಈಗ ಆಟೋ ಸರದಿ. ಆಟೋ ಮೀಟರ್ ರೇಟ್ ಹೆಚ್ಚಿಸಲು ಪಟ್ಟು. ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಫಿಕ್ಸು. ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಬೆಲೆ ಏರಿಕೆಯ ಶಾಕ್ ಕೊಡ್ತಿದ್ರೆ, ಇತ್ತ ಬೆಂಗಳೂರಿನ ನರನಾಡಿಯಾಗಿರುವ ಆಟೋ ಕೂಡ ರೇಟ್ ಜಾಸ್ತಿ ಮಾಡಲು ಮುಂದಾಗಿದೆ. ಸರ್ಕಾರಿ ಬಸ್ಗಳ ಟಿಕೆಟ್ ದರ, ಮೆಟ್ರೋ ಟಿಕೆಟ್ ದರ ಏರಿಕೆ ಸಾರ್ವಜನಿಕರ ಜೇಬು ಸುಡುತ್ತಿದೆ. ಇದರ ಬೆನ್ನಲ್ಲೇ ಜನರ ಜೇಬಿಗೆ ಕತ್ತರಿ ಬೀಳೋಕೆ ಅಂತಾನೆ ಈಗ ಮತ್ತೊಂದು ರೆಡಿಯಾಗಿದೆ. ಹೌದು, ಆಟೋ ರಿಕ್ಷಾ ಪ್ರಯಾಣ ದರ ಕೂಡ ಏರಿಕೆ ಮಾಡುವಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಕೆಲ ಆಟೋ ಚಾಲಕ ಸಂಘಟನೆಗಳು ಮನವಿ ಮಾಡಿವೆ. ಈ ಮನವಿಗೆ ಈಗ ಗ್ರೀನ್ ಸಿಗ್ನಲ್ ಸಿಗೋ ಲಕ್ಷಣ ಕಾಣಿಸ್ತಾ ಇದೆ. ಹೌದು, ಆಟೋ ಚಾಲಕರು ದರ ಏರಿಕೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. 1 ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಮನವಿ ಮಾಡಲಾಗಿದೆ. ಸದ್ಯ ಆಟೋ ರಿಕ್ಷಾ ಪ್ರಯಾಣ ದರ ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಇದೀಗ 40 ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿ ಮಾಡಿದ್ದು, ಈ ಸಂಬಂಧ ಸಭೆ ಕೂಡ ಕರೆಯಲಾಗಿದೆ. ಆದರೆ ಆಟೋ ಸಂಘಟನೆಗಳಲ್ಲೇ ದರ ಏರಿಕೆ ಬಗ್ಗೆ ಒಮ್ಮತವಿಲ್ಲ. ಬೈಕ್, ಟ್ಯಾಕ್ಸಿ ಬ್ಯಾನ್ ಆಗೋವರೆಗೂ ಆಟೋ ಪ್ರಯಾಣ ದರ ಏರಿಕೆ ಬೇಡ ಅಂತ ಕೆಲವರು ಅಂತ ಇದ್ದಾರೆ. ಈಗ ಇರುವಂತಹ ಮೀಟರ್ ದರಕ್ಕೆ ಜನ ಆಟೋ ಹತ್ತುತ್ತಿಲ್ಲ. ಇನ್ನು ಈ ರೀತಿ ಆಟೋ ಚಾಲಕರ ಅನುಮತಿಯೇ ಇಲ್ಲದೆ ಮೀಟರ್ ದರ ಏರಿಕೆ ಮಾಡಿದರೆ ಜೀವನ ಸಾಗಿಸುವುದು ಕಷ್ಟ ಅಂತಿದ್ದಾರೆ ಆಟೋ ಚಾಲಕರು. ದರ ಏರಿಕೆ ಕಮಿಟಿಯಲ್ಲಿ ಯಾರೆಲ್ಲ ಇರ್ತಾರೆ? ಮಾರ್ಚ್ 12ಕ್ಕೆ ನಡೆಯುವ ಸಭೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಭಾಗಿಯಾಗ್ತಾರೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷ, ಆರ್ಟಿಒ ಕಚೇರಿಯ ಓರ್ವ ಅಧಿಕಾರಿ ಭಾಗಿ, ಆರ್ಟಿಒ ಕಾರ್ಯದರ್ಶಿ ಹಾಗೂ ಟ್ರಾಫಿಕ್ ಡಿಸಿಪಿ ಭಾಗಿ, ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಅಧಿಕಾರಿ ಭಾಗಿ, ಗ್ರಾಹಕರ ವೇದಿಕೆಯಿಂದ ಓರ್ವ ಅಧಿಕಾರಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಎದುರಾಗಿದೆ. ಬಹುತೇಕ ಮಂದಿ ತಮ್ಮ ಸ್ಥಳಗಳಿಗೆ ತೆರಳಲು ಆಟೋ ಡಿಪೆಂಡ್ ಆಗಿದ್ದು, ದರ ಏರಿಕೆಯಾದರೆ ಮತ್ತಷ್ಟು ಕಷ್ಟಕರ ಜೀವನ ನಡೆಸೋದಂತೂ ಫಿಕ್ಸ್. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.